ಒಡಿಯಾಲ ಗ್ರಾಮದ ಪದ್ಮಶಾಲಿ ನೇಕಾರರ ಸಹಕಾರ ಸಂಘದ ಕಟ್ಟಡದ ಮುಂದೆ ನಾನು ನಿಂತಿದ್ದೀನಿ. ಪದ್ಮಶಾಲಿಗಳು ಅಂದರೆ ನೇಕಾರರು ಅವತ್ತು ಎಷ್ಟು ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಮೈಸೂರು ಮಹಾರಾಜರಿಗೆ ಇಲ್ಲಿಂದ ಬಟ್ಟೆಗಳು ತಯಾರಾಗಿ ಹೋಗ್ತಾ ಇತ್ತು ಅಂದರೆ ಎಂಥ ಸಂಭ್ರಮದ ಸಂಗತಿ ಅಲ್ವೇನ್ರಿ. ಅದೇ ಸಂಭ್ರಮ ಇವತ್ತು ಉಳ್ಕೊಂಡಿದೆಯೇ? ನೇಕಾರರ ಬದುಕು ಹೇಗಿದೆ, ಅವರ ಬವಣೆ ಹೇಗಿದೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರ ಕೆಲಸ ಇಲ್ಲದೆ ಏನಾಗಿ ಹೋಗಿದ್ದಾರೆ, ಕೈಮಗ್ಗಗಳು ಎಲ್ಲಿ ಹೋದು ಇದ್ವಾ, ಪ್ರತಿಯೊಂದನ್ನು ನಾನು ನಿಮಗೆ ಒಳಗಡೆ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಕೈಮಗ್ಗದ ಕಥೆ ವ್ಯಥೆ ಅವ್ರ ಹತ್ರನೇ ಕೇಳೋಣ. ಸರ್ ನಾವು 40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಗುಂಡಿ ಮಗ್ಗ ಅಂತಿದೆ, ಇವಾಗ ಇದು ಸ್ಟ್ಯಾಂಡ್ ಮಗ್ಗ. ಗುಂಡಿ ಮಗ್ಗ ಅಂತ ಭೂಮಿಲಿ ಗುಂಡಿ ತಗೊಂಡು ನೇಯ್ಗೆ ಮಾಡ್ತಾ ಇದ್ವಿ ನಾವು. ಇವಾಗ 40 ವರ್ಷದಲ್ಲಿ ಮಾಡ್ತಾ ಇದ್ದದ್ದು ನೇಯ್ಗೆ ಇವಾಗಿಲ್ಲ ಸರ್. ಸ್ವಲ್ಪ ನೇಕಾರ ಹೆಣ್ಮಕ್ಳು, ಇವಾಗ ನಾನು ಗುರು ಆಗಿ ಹೆಣ್ಮಕ್ಳಿಗೆ 1 ತಿಂಗಳಿಂದ ಕಲಿಸಿದ್ದೀನಿ. ಗುಂಡಿ ಮಗ್ಗದಲ್ಲಿ ಸರ್ ಫಸ್ಟ್ ಕ್ವಾಲಿಟಿ, ಅದಕ್ಕೆ ಹಗ್ಗ ಹಾಕತ್ತೀವಿ. ಎಂಥ ಹಗ್ಗ ಅಂದರೆ ಇಷ್ಟಪ್ಪ ಹೆಸ್ರೆ ಸರ್. ಹಗ್ಗ ಹಾಕತ್ತೀವಿ, ಹಗ್ಗ ಹಾಕೊಂಡು ತುಂಬ ಟೈಟ್ ಮಾಡಿಕೊಂಡು ಇದಿದೆಯಲ್ಲ ಸರ್, ಇದು ಜೋರಾಗಿ ಹೊಡಿತೀವಿ. ಇದು ಜೋರಾಗಿ ಹೊಡೆದಾಗ ಹಿಂಗೆ ಕೂಡ್ಕತ್ತದೆ ಬಟ್ಟೆ, ಹಿಂಗೆ ಕೂಡ್ಕತ್ತದೆ, ಫಸ್ಟ್ ಕ್ವಾಲಿಟಿ ಬರ್ತದೆ. ಈಗ ಎಲ್ಲ ಪವರ್ ಲೂಮ್ ಬಂದುಬಿಟ್ಟಿದೆ, ಎಲ್ಲ ಸುಲಭ. ಇದು ಪವರ್ ಲೂಮಲ್ಲಿ ಬ್ರೇಕ್ ತಳ್ಳಿದ್ರೆ ಓಡ್ತದೆ. ನಮ್ಮ ಕೈ ಮಗ ಹಂಗಲ್ಲ. ಇವಾಗ ಕುಚ್ಚು ಎಳಿಬೇಕು, ಕೈ ಹೊಡಿಬೇಕು, ಕಾಲು ಹೊಡಿಬೇಕು, ಬುದ್ಧಿ ಪ್ರತಿಯೊಂದು ಬಾಡಿ ವರ್ಕ್ ಮಾಡ್ತದೆ. ರಾಜ್ಕುಮಾರ್ನ ವೀರಪ್ಪನ ಹಿಡ್ಕೊ ಹೋದ್ನಲ್ಲ ಸರ್, ಆವಾಗ ಅಷ್ಟು ಬಿದ್ದಿರೋ ಬಜಾರು ಇನ್ನೂ ಎದ್ದಿಲ್ಲ ಸರ್. ಆವತ್ತು ಬಿದ್ದದ್ದು ಬಜಾರು 25 ವರ್ಷ ಆವತ್ತು ಬಿದ್ದಿರು. ಆವಾಗಿಂದ ಚೆನ್ನಾಗಿದೆ ಸರ್. ವೀರಪ್ಪನ ರಾಜ್ಕುಮಾರ್ನ ಹೇಳ್ಕೋಕ್ ಮುಂಚೆ ನಾವು ಇಂಥ ಬಟ್ಟೆ ಹಾಕ್ತಿರ್ಲಿಲ್ಲ ಸರ್. ಈಗ ನಮಗೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಈ ಬಟ್ಟೆ ಹಾಕ್ತಾ ಇದ್ದೀವಿ ಅಷ್ಟೇ. 25 ವರ್ಷದಿಂದ ನಾವು ಡೈಲಿ ರೇಷ್ಮೆ ಬಟ್ಟೆ, ರೇಷ್ಮೆ ಪಂಚೆ ಎಲ್ಲ ಹಾಕೊಂಡು ಚೆನ್ನಾಗಿದ್ವಿ. ಇವಾಗ ಬಜಾರಿಲ್ಲ. ಇವಾಗ ಒಬ್ಬ ಮಗ ಇದ್ದಾನೆ, ಓದಿಸ್ಬೇಕು, ಅವ್ನಿಗೆ ಜೀವನ ಅವ್ನು ಭವಿಷ್ಯ ಇಟ್ಬೇಕು ಅಂದ್ರೆ ನಾವು ಬಟ್ಟೆಗಳು ಹಾಕೊಂಡು ಸೋಕೆ ಮಾಡೋಕ್ಕಾಯ್ತದ? ಈಗ ಇನ್ನೂ ಎಷ್ಟು ವರ್ಷ ಮಾಡಬೇಕು ಅಂತಿದ್ದೀರಾ ಸರ್? ನಮ್ಮ ಶಕ್ತಿ ನಮ್ಗೆ ಈಗ 60 ವರ್ಷ ಸರ್. ಇನ್ನೂ ನಮ್ಮ ಶಕ್ತಿ ಇರೋ ಗಂಟ ನಮ್ಮ ಹುಡುಗ ಬ್ಯಾಡ ಕಣಪ್ಪ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತಂದ್ರು ಅವನ ಕೈಯಲ್ಲಿ ನಾವು ಒಂದು ಪೈಸದಲ್ಲಿ ಒಂದು ತುತ್ತು ಅನ್ನ ತಿನ್ನಲ್ಲ. ನಾವೇ ಗೇದು ನಾವೇ ತಿಂತೀವಿ. ನಾವು ಜೀವ ಕೊನೆ ಉಸಿರಿಡೋ ಗಂಟನೂ ಇದೇ ಕೆಲಸ ಮಾಡ್ಕೊಂಡು ನಾವು ಜೀವ ಬಿಡ್ತೀವಿ. ಪದ್ಮ ಅಂದರೆ ಹೂವು ಸರ್, ಕಮಲ ಹೂವು. ಆ ಹೂವಿಂದ ಬರೀಂಥ ಮಕ್ಕಳು ನಾವು. ಅದರಿಂದ ನಾವು ಈ ಕುಲಕಸಬದಲ್ಲಿ ಎಷ್ಟೋ ಜನ ಜೀವ ಬಿಟ್ಬಿಟ್ಟಿದ್ದಾರೆ. ಜೀವ ಬಿಟ್ಟರೂ ಕೂಡ ನಾವು ಈ ಕೆಲಸ ಬಿಡಲ್ಲ. ನಮ್ಮ ನೇಯ್ಗೆ ಮಾಡೋರು ಎಲ್ಲ ನೇಯ್ಗೆಯವ್ರನ್ನ ಉದ್ಧಾರ ಮಾಡಿದ್ರೆ 1 ಹೊತ್ತು ತಿನ್ನು ಕೂಳು 2 ಹೊತ್ತು ಕೊಟ್ಟರೆ ಸಾಕು.